ವೇದಾಂತ್, ಅಗ್ನಿ ಇರೋ ಜಾಗದ ಬಗ್ಗೆ ಏನಾದರೂ ಕ್ಲೂ ಸಿಗ್ತಾ? ಗೊತ್ತಾಗಿದೆ, ಈಗಲೇ ಹೋಗಿ ಬರಲ್ಲ? ಏ ವೇದಾಂತ್, ತಲೆಗೆಲ್ಲ ಕೆಟ್ಟಿದ್ದೆ. ಕತ್ಲಾಗಿದೆ, ಮಳೆ ಬರೋ ಥರ ಕಡೆ ಇದೆ. ಇಷ್ಟೊತ್ತಲ್ಲಿ ಆಚೆ ಹೋಗ್ತೀನಿ ಅಂತಿಲ್ಲ. ನೀನೇನು ಹೋಗೋದು ಬೇಡ. ವೇದಾಂತ್, ಭಾವನ್ ಫೋನ್ಗೆ ಅಕ್ಕ ಕಾಲ್ ಮಾಡ್ತಿದ್ದಾಳೆ. ಏನು ಮಾಡೋದು? ರಿಸೀವ್ ಮಾಡಿಬಿಡ. ಇಷ್ಟು ರಾತ್ರಿ ಬೇರೆ ಕಾಲ್ ಮಾಡ್ತಿದ್ದಾಳೆ. ಯಾವಾಗಲೂ ಮೆಸೇಜ್ ಹಾಕ್ತೀನಲ್ಲ, ಕಾಲ್ ಯು ಬ್ಯಾಕ್ ಅಂತ, ಆ ಥರ ಮೆಸೇಜ್ ಹಾಕ್ಬಿಡ್ಲಾ? ಬೇಡ. ಪಾಪ ವೇದಾಂತ ಅಕ್ಕ ದಿನಕ್ಕೊಂದು 100 ಸತಿನಾದರೂ ಕಾಲ್ ಮಾಡ್ತಾಳೆ. ಏನು ಮಾಡೋಕ್ಕಾಗಲ್ಲ ಮೂಲ್ಯ. ಆರ್ತಿಗೆ ಡೆಲಿವರಿ ಆಗೋ ತನಕ ನಾವು ವಿಷಯನ ಮುಚ್ಚಿಡೋದೇ ಒಳ್ಳೆಯದು. ವೇದಾಂತ್, ನಿನ್ನ ಹತ್ರ ಒಂದು ವಿಷಯ ಹೇಳೋದು ಮರ್ತಿದ್ದೆ. ಅಕ್ಕ ಮೊನ್ನೆ ಭಾವನ ನೋಡಲೇಬೇಕು ಅಂತ ಅಂದ್ಬಿಟ್ಟು ದುಬೈಗೆ ಹೊರಟಿದ್ಲಂತೆ. ಮನೆಯಲ್ಲಿ ಯಾರಿಗೂ ಹೇಳಿರ್ಲಿಲ್ವಂತೆ. ಆಮೇಲೆ ಅಪ್ಪ ಮತ್ತು ಅಂಜು ಹೋಗಿ ಕರ್ಕೊಂಡು ಬಂದ್ರಂತೆ. ನಮಗೆ ಹೇಳಿದ್ರೆ ನಾವು ಗಾಬರಿ ಆಗ್ತೀವಿ ಅಂತ ಪರಿ ಏನೂ ಹೇಳಿರಲಿಲ್ಲ. ಅಕ್ಕ ಬಂದಮೇಲೆ ಹೇಳಿದ್ರು. ಇಟ್ಸ್ ಗೋಯಿಂಗ್ ಔಟ್ ಆಫ್ ಅ ಹ್ಯಾಂಡ್ಸ್ ಅಮೂಲ್ಯ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾವು ವಿಕ್ರಾಂತ್ ವಿಷಯನ ಹೆಚ್ಚಿಗೆ ದಿನ ಮುಚ್ಚಿಡೋದಕ್ಕಾಗಲ್ಲ ಅನ್ನಿಸ್ತದೆ. ಕಂದ, ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಕಂದ, ನಿಮ್ಮ ಅಪ್ಪನ ದಿನ ಜಾಸ್ತಿ ಆಯ್ತು. ಎಷ್ಟು ದಿನ ಆಯ್ತು ಹೋಗಿ? ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಎಂಥದ್ದೂ ಇಲ್ಲ. ಹೋದ್ಮೇಲೆ ನಾನು ಹೇಗಿದ್ದೀನಿ, ನೀನು ಹೇಗಿದ್ಯಾ ಅಂತ ಒಂದೂ ಕೇಳಿಲ್ಲ. ಇರು, ನಿಮ್ಮ ಅಪ್ಪಂಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ನೀನು ನಿಮ್ಮ ಅಪ್ಪಂಗೆ ಸಪೋರ್ಟಾ? ಇರ್ಲಿ, ಅದೇನೇ ಆಗ್ಲಿ, ನಾನಂತೂ ನಿಮ್ಮ ಅಪ್ಪನ ಸುಮ್ಮನೆ ಬಿಡಲ್ಲ. ಉಗ್ದು ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತೀನಿ, ನೋಡ್ತಾ ಇರು. ಇಷ್ಟಕ್ಕೆ ಭಯ ಪಟ್ಕೊಂಡ್ರೆ ಹೇಗಕ್ಕ? ಇದು ಜಸ್ಟ್ ಕತೆ ಅಷ್ಟೇ. ಪಾಪ ನೀನು ಸತ್ಯ ಹೇಳಬೇಕು ಅಂತ ಹೊರಟಿರೋಳು. ಇಷ್ಟು ವೀಕ್ ಆಗಿದ್ರೆ ಹೇಗೆ? ಓಕೆ, ನೌ ಬ್ಯಾಕ್ ಟು ದ ಸ್ಟೋರಿ. ಸತ್ಯ ತಿಳ್ಕೊಂಡ ಮಗ ಪಾಪ ತೀರ್ಕೊಂಡೇ ಬಿಟ್ಟ. He died. ಇನ್ನೂ ತುಂಬಾ ಚಿಕ್ಕ ವಯಸ್ಸು. ವೆರಿ ಸ್ಯಾಡ್. ತಮ್ಮ ಸತ್ತ ಜಾಗಕ್ಕೆ ಅಣ್ಣ ಬಂದ. ಪಾಪ ಅಣ್ಣನಿಗೆ ತಮ್ಮನ ಸಾವನ್ನ ಸಹಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಇನ್ನು ಮನೆಯವರು ಇಷ್ಟು ದುಃಖನ ಹೇಗೆ ಸಹಿಸ್ಕೋತಾರೆ ಅಂತ ತಾನೇ ಅಂತ್ಯ ಸಂಸ್ಕಾರನೂ ಮಾಡಿ ಮುಗಿಸ್ಬಿಟ್ಟ. ಈಗ ಆ ತಾಯಿಗೆ ಉಳಿದಿರೋದು ಒಬ್ಬನೇ ಮಗ. ಅವನು ಸತ್ಯ ತಿಳ್ಕೊಂಡು ಸಾಯ್ಬೇಕಾ
ಅಥವಾ ಬದುಕಬೇಕಾ? ಅಕ್ಕ, ನೀನೇ ಹೇಳು, ಈ ಮಗನು ಸತ್ಯ ತಿಳ್ಕೊಂಡು ಸಾಯ್ಬೇಕಾ ಬದುಕಬೇಕಾ? ಅಯ್ಯೋ ತಡ್ಡಿ, ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ಲಾರಿ ಆಕ್ಸಿಡೆಂಟಲ್ಲಿ ಸೊಂಟ ಮುರ್ಕೊಂಡು ಮೂಲೆ ಸೇರಿದ್ದು ನಿನ್ನ ಮಗ ಧ್ರುವ. ಅದನ್ನ ನೋಡಿನು ನಿನ್ನ ಮುದ್ದಿನ ಮಗ ವಿಕ್ಕಿಗೆ ಬುದ್ಧಿ ಬರಲೇ ಇಲ್ಲ. ಅವನ ಅಣ್ಣನೂ ಬೇಡ ಅಂತ ಹೇಳಿದ್ಮೇಲೂ ಅಪ್ಪನ್ನ ಹುಡ್ಕೋದಕ್ಕೆ ಅಂತ ಹೊರಟ. ಅಪ್ಪ ಸಿಗೋದಕ್ಕಿಂತ ಮುಂಚೆನೆ ನೀನೇ ಅವನ ತಾಯಿ ಅನ್ನೋ ಸತ್ಯನ ತಿಳ್ಕೊಂಡ. ಆಗ್ಲೇ ಪಾಪ ಲಾರಿ ಬಂದು ಗುದ್ದಿ ಆಕ್ಸಿಡೆಂಟ್ ಆಗಿತ್ತು. ದೇವ್ರೆ, ನಿಮ್ಮ ಫೋಟೋ ನೋಡಿದಾಗ್ಲೆಲ್ಲ ನನ್ನ ಕೋಪ ಎಲ್ಲ ಕರ್ಗೋಗುತ್ತೆ. ಇಲ್ಲ, ನಾನಂತೂ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ನೋಡಿ ಇವಾಗ ಏನು ಮಾಡ್ತೀನಿ ಅಂತ. ವಿಕ್ಕಿ ಅವರೇ, ನನಗೆ ನಿಮ್ಮ ಮೇಲೆ ತುಂಬಾ ಕೋಪ ಇದೆ. ಅಲ್ಲ, ನಾನು ನೀವು ಮಾತಾಡಿ ಎಷ್ಟೊಂದು ದಿನಗಳೇ ಆಗ್ತಾ ಬಂತು. ನೀವೇ ಹೇಳ್ತಿದ್ರಿ ತಾನೆ, ಫೋನ್ ಮಾಡದೇ ಇರುವಷ್ಟು, ಮೆಸೇಜ್ ಮಾಡದೇ ಇರುವಷ್ಟು ಯಾರೂ ಬ್ಯುಸಿ ಇರಲ್ಲ ಅಂತ. ಅದಕ್ಕೆ ನೀವು ಎಲ್ಲಿದ್ದೀರೋ ನಾನು ಅಲ್ಲಿಗೆ ಬರ್ತೀನಿ ಅಷ್ಟೇ. ಇದೊಂದು ವಾಯ್ಸ್ ನೋಟ್. ವಿಕ್ಕಿ ಅವರೇ, ನನಗೆ ನಿಮ್ಮ ಮೇಲೆ ತುಂಬಾನೇ ಕೋಪ ಇದೆ. ಅಲ್ಲ, ನಾನು ನೀವು ಮಾತಾಡಿ ಎಷ್ಟೊಂದು ದಿನಗಳೇ ಆಗ್ತಾ ಬಂತು. ನೀವೇ ಹೇಳ್ತಿದ್ರಿ ತಾನೆ, ಫೋನ್ ಮಾಡದೇ ಇರುವಷ್ಟು, ಮೆಸೇಜ್ ಮಾಡದೇ ಇರುವಷ್ಟು ಯಾರೂ ಬ್ಯುಸಿ ಇರಲ್ಲ ಅಂತ. ಅದಕ್ಕೆ ನೀವು ಎಲ್ಲಿದ್ದೀರೋ ನಾನು ಅಲ್ಲಿಗೆ ಬರ್ತೀನಿ ಅಷ್ಟೇ. ಇಲ್ಲ ಮೂಲ್ಯ, ನಾವು ಆರತಿ ಹತ್ರ ಇನ್ನು ವಿಷಯ ಮುಚ್ಚಿಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾವು ಹೀಗೆ ವಿಷಯ ಮುಚ್ಚಿಟ್ಟಿದ್ರೆ ಖಂಡಿತವಾಗ್ಲೂ ಏನಾದರೂ ಒಂದು ಅನಾಹುತ ಆಗುತ್ತೆ. ಹೌದು ವೇದಾಂತ್, ಸತ್ಯನ ತುಂಬ ದಿನ ಮುಚ್ಚಿಡೋದಕ್ಕಾಗಲ್ಲ. ಯಾವತ್ತಾದ್ರೂ ಒಂದಿನ ಎಲ್ರಿಗೂ ಗೊತ್ತಾಗಲೇಬೇಕು. ಸತ್ಯ ನಮ್ಮವರಿಗೆ 3ನೇರಿಂದ ಗೊತ್ತಾಗೋ ಬದಲು ನಾವೇ ಹೇಳೋದು ಒಳ್ಳೇದಲ್ವಾ? ನೀನು ಹೇಳ್ತಿರೋ ಸರಿದೆ ಮೂಲ್ಯ. ಇನ್ನು ವಿಷಯನ ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲೂ ಸತ್ಯ ಎಲ್ಲರಿಗೂ ಹೇಳಬೇಕು. ಸತ್ಯ ಕಹಿ ಇದೆ, ಆದರೆ ಅದನ್ನು ಮುಚ್ಚಿಡೋದು ಒಳ್ಳೇದಲ್ಲ. ಇಷ್ಟು ದಿನ ನಾವು ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅನುಭವಿಸಿರೋ ನೋವು ಸಾಕು. ಬೇಡ, ನಾಳೆ ನಾನೇ ಹೋಗಿ ಎಲ್ಲರಿಗೂ ವಿಷಯ ಹೇಳ್ತೀನಿ. ಎಲ್ಲರಿಗೂ ನಾನೇ ಸಮಾಧಾನ ಮಾಡ್ತೀನಿ. ಆದರೆ ಆರತಿ ವಿಚಾರನ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದೇ ನನ್ನ ಭಯ. ಏನಾದರೂ ಹೆಚ್ಚು ಕಡಿಮೆ ಆದರೆ ವಿಕ್ಕಿ, ಎಸ್, ವಿಕ್ರಾಂತ್ ವಸಿಷ್ಠ ಇನ್ನಿಲ್ಲ. ಅವನ ತಾಯಿ ಬಗ್ಗೆ ಸತ್ಯ ತಿಳ್ಕೊಂಡಿದ್ದೀನಾನೆ ಫಿನಿಶ್. ಮುಗೀತು.
ನನ್ನ ಕತೆ ಆಯಿತು. ನೀನು ಸತ್ಯ ಹೇಳಬೇಕು ಅಂತ ಹೊರಟಿದ್ದಲ್ಲ, ಹೋಗು. ಈಗಲೇ ವೇದಾಂತ ಹತ್ರ ಹೋಗಿ ನಿನ್ನ ವಿಷಯ ಎಲ್ಲ ಹೇಳು. ಸಾರಿ, ಕಟ್ಟು ಸತ್ಯ ಹೇಳು. ನೀನೇನಾದರೂ ಅವನಿಗೆ ಹೇಳಿದ್ರೆ ಈ ಕತೆ ಮುಂದುವರಿಯತ್ತೆ. ಆ ತಾಯಿ ವಾಪಸ್ ಬರ್ತಾಳೆ. ಇನ್ನ ಉಳಿದಿರೋ ಒಬ್ಬ ಮಗನ ಹತ್ರ ನಾನೇ ಕಣಪ್ಪ ನಿನ್ನ ತಾಯಿ ಅಂತ ಹೇಳ್ತಾಳೆ. ಸತ್ಯ ಗೊತ್ತಾದ ನೆಕ್ಸ್ಟ್ ಮೊಮೆಂಟ್ ನೋಡಿದ್ಯಾ? ಮಕ್ಕಳ ಪ್ರಾಣನೇ ಬಲಿ ಕೊಡ್ಬೇಕಾಗತ್ತೆ. ಅಷ್ಟೊಂದು ಕಾಸ್ಟ್ಲಿ ಈ ಸತ್ಯ. ಪಾಪ, ಒಬ್ಬ ಮಗನ್ನ ಕಳ್ಕೊಂಡೇ ಬಿಟ್ಲು ಆ ತಾಯಿ. ಅದಕ್ಕೆ ಹೇಳು, ಸತ್ಯ ಕಹಿ ಅಂತ. ಅದನ್ನ ಹೇಳೋದು, ಕೇಳೋದು, ಅರಗಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಏನು ಹೇಳ್ತಾ ಇದೆಯಲ್ಲ, ಈಗ ನಮ್ಮ ಟೈಮ್ ಶುರು, ಹುಷಾರು ಅಂತ. ಹುಷಾರು ಹುಷಾರು. ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ. ರಾಯರೇ, 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 ಸ್ಯಾಂಡಿ, ನಾಗ, ಮಲ್ಲಿ. ರಾಯರೇಲ್ ಹೋದ್ರು? ಅಣ್ಣ ಅದು ಅಣ್ಣ. ನಿನ್ಗೆ ಸಂಬಳ ಕೊಟ್ಟು ಸಾಕ್ತಿರೋದು ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ. ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂದ್ರೆ ಎಲ್ಲಿ ರಾಯರು? ಅಣ್ಣ ಬೆಳಗ್ಗೆಯಿಂದ ಅವ್ರ ಜೊತೆನೇ ಇದ್ವಣ್ಣ. ಈಗ ಸ್ವಲ್ಪ ಹೊತ್ತು ಊಟ ಮಾಡೋಣ ಅಂತ ಹೋಗಿದ್ವಣ್ಣ, ಅಷ್ಟೇ ಅಣ್ಣ. ಆದ್ರೆ ಅವ್ರು ಇಲ್ಲೇ ರೂಮಲ್ಲಿ ಇದ್ರಣ್ಣ. ಅದೆಲ್ಲ ನನ್ಗೆ ಗೊತ್ತಿಲ್ಲ.
ಇನ್ನು 10 ನಿಮಿಷದಲ್ಲಿ ರಾಯರು ಇಲ್ಲಿರ್ಬೇಕು, ಇಲ್ಲಂದ್ರೆ ಸಾಯಿಸ್ಬಿಡ್ತೀನಿ. ಎಲ್ರು ನನ್ನ ಹತ್ರ ಆಟ ಆಡ್ತಾ ಇದ್ದೀರಾ? ನನ್ಗೆ ಅವ್ರು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಅವ್ರು ಸಿಗ್ಲಿಲ್ಲ ಅಂದ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗೋಗತ್ತೆ. ನನ್ನ ಕೆಲಸ ಹಾಳಾದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನೀವ್ಯಾರು ಜೀವಂತವಾಗಿರಲ್ಲ. ಏನ್ ಮುಖ ನೋಡ್ಕೊಂಡು ನಿಂತಿದ್ದೀರಿ? ಹೋಗಿ ಹುಡುಕಿ ಅಲ್ಲ ಕಡೆ. ಸರಿ ಅಣ್ಣ, ಹುಡುಕ್ತೀವಿ. ಹೊಡಿ. ಸೂರ್ಯನಾರಾಯಣ ವಶಿಷ್ಠ, ನಾನು ನಿನ್ಗೆ ಎಷ್ಟು ಇನ್ನಸೆಂಟ್ ತಿಳ್ಕೊಂಡೆ. ನನ್ನ ಹತ್ರನೇ ಆಟ ಆಡ್ತಾ ಇದೀಯಾ? ನಿನ್ನಗೆ ಮಾತ್ರ ಸುಮ್ಮನೆ ಬಿಡಲ್ಲ. ಕಳಿಸ್ತೀನಿ ಬುದ್ಧಿ ನಿನ್ಗೆ. ಹಲೋ, ರಾಯರು ಸಿಕ್ಕಿದ್ರಾ? ಹುಡುಕಿ, ಸರಿಯಾಗಿ ಹುಡುಕಿ. ದೇವಸ್ಥಾನ, ಬಸ್ ಸ್ಟಾಪು, ಅಕ್ಕಪಕ್ಕ ರೋಡು ಎಲ್ಲ ಹುಡುಕ್ಬೇಕು. ನನಗೆ ರಾಯರು ಬೇಕು. ಇನ್ಸ್ಪೆಕ್ಟರ್ ಗೋವಿಂದ್, ಸೂರ್ಯನಾರಾಯಣ ತಪ್ಪಿಸ್ಕೊಂಡಿದ್ದಾನೆ. ನಿನ್ ಸ್ಟೈಲಲ್ಲಿ ಹುಡುಕಿ. ಏನಿದೆ ಅಗ್ನಿ, ಇಷ್ಟೊಂದು ಟೆನ್ಸ್ ಆಗಿದ್ದೀರಾ? ಬುದ್ಧಿ ಇದೆಯಾ ನಿಮ್ಗೆ? ಏನ್ ಅನ್ಕೊಂಡಿದ್ದೀರಾ ನಿಮ್ ಬಗ್ಗೆ? ಎಲ್ಲಾದ್ರೂ ಹೋಗಕ್ ಮುಂಚೆ ಹೇಳ್ಬಿಟ್ಟು ಹೋಗ್ಬೇಕು ತಾನೆ? ಏನಗ್ನಿ, ನೀವು ಮಾತಾಡೋ ದಾಟಿನೇ ಬದಲಾಗಿದೆ. ಮಾತಿನ ದಾಟಿ ಎಲ್ಲ ಒಂದೇ ತರ ಇದೆ, ಆದ್ರೆ ನನ್ನ ವರ್ತನೆ ಚೇಂಜ್ ಆಗಿದೆ ಅಷ್ಟೇ. ನನಗೂ ನಿಮಗಿಂತ ಎತ್ತರ ಧ್ವನಿಲಿ ಮಾತಾಡಕ್ಕೆ ಬರುತ್ತೆ, ನೆನಪಿರಲಿ. ಯಾಕೆ ಮಾತಾಡೋಲ್ಲ ಗೊತ್ತಾ? ನಿಮ್ಮ ಗೌರವ ಉಳಿಲಿ ಅಂತಷ್ಟೇ. ಹೌದು, ಯಾಕೆ ಹೀಗೆಲ್ಲ ಎತ್ತರ ಧ್ವನಿಲಿ ಮಾತಾಡ್ತಾ ಇದ್ದೀರಾ? ನಾವು ಹೊರಗಡೆ ಹೋಗಿ ಬಂದಿದ್ದೆ ದೊಡ್ಡ ತಪ್ಪಾಗೋಯ್ತಾ? ಅಂದರೆ ನಾನು ಇಲ್ಲಿಂದ ಎಲ್ಲೂ ಹೊರಗಡೆ ಹೋಗೋಗಿಲ್ವಾ? ಹಾಗೆಲ್ಲ ರಾಯರೇ, ನೀವು ಈ ಊರಿಗೆ ಹೊಸಬ್ರಲ್ಲ, ಅದಕ್ಕೆ ದಾರಿ ರೋಡ್ ಎಲ್ಲ ಗೊತ್ತಾಗಲ್ಲ. ಇಲ್ಲೇ ಪಕ್ಕದ ರೋಡ್ಗೆ ಹೋಗಿ ಬಂದೆ ಅಷ್ಟೇ. ರಾಯರೇ, ಎಲ್ಲಾದರೂ ಹೋಗಿ, ಆದರೆ ಒಂದ್ಸತಿ ಹೇಳ್ಬಿಟ್ಟು ಹೋಗ್ಬೇಕಲ್ಲ. ನೋಡಿ ರಾಯರೇ, ಪಕ್ಕದ ರೋಡಲ್ಲ, ಪಕ್ಕದ ಮನೆ ಹೋಗ್ಬೇಕಾದ್ರೂ ನನಗೆ ಹೇಳ್ಬಿಟ್ಟು ಹೋಗ್ಬೇಕು. ನೀವು ನಿಮ್ಮ ಜೊತೆ ನಮ್ಮ ಹುಡುಗರು ಬರ್ತಾರೆ. ಅಗ್ನಿ, ನಿಮ್ದು ಯಾಕೋ ತುಂಬ ಜಾಸ್ತಿ ಅತಿ ಆಯಿತು ನೋಡಿ. ನನಗೆ ಸ್ವತಂತ್ರ ಅಂದರೆ ಇಷ್ಟ. ನಾನು ಸ್ವತಂತ್ರವಾದ ವ್ಯಕ್ತಿ. ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಯಾಕೆ ಎಲ್ಲದಕ್ಕೂ ನಿಮ್ಮ ಹತ್ರ ಪರ್ಮಿಷನ್ ತೊಗೋಬೇಕಾ? ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕಾ? ಹಾಂ,